ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಡಿಕೆಶಿ ಜೊತೆ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಆಗಮಿಸ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಸಾವಿರಾರು ಅಭಿಮಾನಿಗಳು ಸೇರೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಡಿಕೆಶಿಗೆ ಅದ್ದೂರಿ ಸ್ವಾಗತ ಕೋರಬೇಕು ಅಂತ ಹೇಳಿ ಈಗಾಗಲೇ ಎಷ್ಟೋ ಕಡೆ ಈ ಪ್ರೋಗ್ರಾಮ್ಗಳು ಸಮಾವೇಶಗಳು ಎಲ್ಲ ಒಂದ್ ಕಡೆ ನಡೆದಾಗ ಮುಂದಿನ CM ಡಿಕೆಶಿ ಅಂತ ಬಹಳಷ್ಟು ಬಾರಿ ಹೇಳ್ತಾ ಇದ್ರು. ಅಭಿಮಾನಿಗಳು ಕಾರ್ಯಕರ್ತರು ಕಾದು ಕುಳಿತಿದ್ದಾರೆ ಆ ಒಂದು ಅನೌನ್ಸ್ಮೆಂಟ್ಗೋಸ್ಕರ. ಆದರೆ ಒಂದು ಕಡೆ ಭಯ, ಯಾಕಂತ ಹೇಳಿದ್ರೆ ಈ ಲಾಸ್ಟ್ ಮೂಮೆಂಟಲ್ಲಿ ಬೇಕಾದರೂ ಏನು ಬೇಕಾದರೂ ಆಗುತ್ತೆ ಅನ್ನುವಂಥದ್ದು ಒಂದು ಭಯ. ಹಾಗಾಗಿ ಡಿಕೆಶಿ ಮಾತ್ರ ಯಾವ ವಿಚಾರಕ್ಕೂ ಇಲ್ಲಿ ಉತ್ತರ ಕೊಡುವಂಥದ್ದಕ್ಕೆ ಮುಂದಾಗ್ತಾ ಇಲ್ಲ. ನೀವು ಗಮನಿಸ್ಬೋದು, ನಿನ್ನೆಯೂ ಅಷ್ಟೇ ಲಿಫ್ಟ್ನ ಹೊರಗಡೆ ಬಂದು ಏನು ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಆದರೆ ಸತೀಶನ್ ಅವರ ವಿಚಾರದಲ್ಲಿ ಏನೆಲ್ಲ ಆಯಿತೋ ಆ ರೀತಿಯಾದಂಥ ಬದಲಾವಣೆ ಆಗಿಬಿಟ್ರೆ ಅನ್ನುವಂಥದ್ದು ಒಂದು ಭಯ ಇರುತ್ತೆ. ಹಾಗಾಗಿ ಈ ರಾಜಕಾರಣದ ಪಟ್ಟದ ಪಗಡೆಯಾಟಕ್ಕೆ ಅಂತೂ ಇಂತೂ ಪೂರ್ಣ ವಿರಾಮ ಸಿಕ್ಕೇ ಬಿಟ್ಟಿದೆ. ಆದರೆ ಏನು ಸಿಕ್ಕಿದೆ, ಯಾರಿಗೆ ಸಿಕ್ಕಿದೆ? ಯಾಕಂತ ಹೇಳಿದ್ರೆ ನಿನ್ನೆ ಮಾತನಾಡಿದಂಥ ಸಂದರ್ಭದಲ್ಲಿ ಪ್ರತ್ಯೇಕ ಕೊಠಡಿಯಲ್ಲ ಕೂರಿಸಿದಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಅವರ ಮುಂದೆ CM ಸಿದ್ದರಾಮಯ್ಯನವರು ಷರತ್ತು ಮೇಲೆ ಷರತ್ತು ಹಾಕಿದ್ದಾರೆ. ಹೌದು, ಹಾಗಾದರೆ ನನ್ನ ರಾಜೀನಾಮೆ ಕೇಳ್ತೀರಿ ಅನ್ನೋದಾದರೆ ಈ ಪಟ್ಟವನ್ನು ಬೇರೆ ಸಮುದಾಯಗಳ ನಾಯಕರಿಗೆ ಕೊಡಬೇಕಾಗತ್ತೆ ಅಂತೆಲ್ಲ ಕೇಳಿರೋದು ಉಂಟು. ಹಾಗಾಗಿ ಒಂದು ಕಡೆ ಗೃಹ ಸಚಿವರಿಗೆ ಆ ಪಟ್ಟ ಒಲಿಬೇಕು ಅಂತ ಕಡೆ ಬಂದ ಕಡೆ ಇಲ್ಲಿ ನಾವು ಗಮನಿಸೋದಾದ್ರೆ ಗೃಹ ಸಚಿವರಿಗೂ ಅದೇ ಹೇಳಿದ್ದಾರೆ, ಮುಂದಿನ CM ಪರಮೇಶ್ವರ್ ಅಂತ. ಹಾಗಾಗಿ ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಏನೆಲ್ಲ ಆಗಬಹುದು, ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡೆ ಹೈಕಮಾಂಡ್ ಡಿಸಿಷನ್ ತಗೋಬೇಕಲ್ಲ. ನೋಡಿ, ರಾಹುಲ್ ಮಾತಿಗೆ ಮನ್ನಣೆ ಕೊಟ್ಟು ಹಾಗಾದ್ರೆ ರಿಸೈನ್ ಕೊಡ್ತಾರಾ CM ಸಿದ್ದು? ಹೈಕಮಾಂಡ್ಗೆ ಸಡ್ಡು ಹೊಡಿತಾರಾ ಸಿದ್ದರಾಮಯ್ಯ? ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಆಪ್ತರು, CM ಆಪ್ತರು ಕೊಡ್ಲೇಬೇಡಿ ಆಗಿದ್ದಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರಿ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯನವರ ನಡೆ. ರಾಜೀನಾಮೆ ನೀಡೋದಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯನವ್ರು ಮುಂದಾಗ್ತಾರಾ? ಆಗಿದ್ದಾಗ್ಲಿ ಇದು ಏನಾದರೂ ಕೊನೆಯ ಅವಕಾಶ ಆಗುತ್ತೆ ಅನ್ನೋದಾದ್ರೆ ಇನ್ನು 2 ವರ್ಷ ನಾನೇ ಮುಂದುವರಿಯೋಣ, ನಾನೇ CM ಆಗಿರೋಣ ಅಂತ ಎಷ್ಟೋ ಬಾರಿ ಚರ್ಚೆಗೆ ಬಂದಿದೆ. ಎಷ್ಟೋ ಬಾರಿ ಜನಗಳು ಪ್ರಶ್ನೆ ಮಾಡಿದ್ದಾರೆ, ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಹೈಕಮಾಂಡ್ ಹೇಳಿದಾಗ ನಾನು ಬಿಟ್ಕೊಟ್ಬಿಡ್ತೀನಿ ಅಂತಲೇ ಕೊಟ್ಟಿರೋದು ಉತ್ತರ. ಜನ ನನ್ನ ಆಯ್ಕೆ ಮಾಡಿದ್ದಾರೆ, ನಾನು ಇರ್ತೀನಿ, ಸದ್ಯಕ್ಕೆ ಆ ಒಂದು ಕುರ್ಚಿ ಖಾಲಿ ಇಲ್ಲ ಅಂತಲೇ ಹೇಳ್ಕೊಂಡು ಬಂದಿರೋ ಸಿದ್ದರಾಮಯ್ಯನವ್ರು ಪಟ್ಟು ಬಿಡಲಿಲ್ಲ. ಅಲ್ಲೇನಾದರೂ ಮಾತನಾಡಿರಿ, ಇಲ್ಲಿ ಆಗಿದ್ದಾಗಲಿ ನಾನು ಸೈಲೆಂಟಾಗಿರೋಣ ಅಂತ ಸುಮ್ಮನೆ ಇದ್ದಿರೋ. ಆದರೆ ಈಗೇನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಹೈಕಮಾಂಡೇ ಕೇಳ್ತು ಅಂದಮೇಲೆ ಹೈಕಮಾಂಡ್ ಕೇಳಿದ ಮೇಲೆ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ವಿರೋಧವನ್ನು ಕಟ್ಕೊಂಡು ಕೂಡ ಹೈಕಮಾಂಡ್ ಡಿಸಿಷನ್ ತಗೊಳಕ್ಕಾಗಲ್ಲ. ಮುಂಬರುವ 2028ರ ಎಲೆಕ್ಷನ್ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲ, AICC ಅಧ್ಯಕ್ಷರ ಹುದ್ದೆಗೂ ಕೂಡ ಅಲಂಕರಿಸಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟರೂ ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ತಯಾರಿಲ್ಲ. ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈಗ ರಾಜ್ಯ ರಾಜಕಾರಣದಲ್ಲೇ ಒಂದು ಹುದ್ದೆ ಕೊಡಬೇಕು ಅಂದರೆ ಅದು ರಾಜ್ಯಸಭೆಯಲ್ಲ, ಎಲ್ಲಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ಒಂದು ಪ್ರಮುಖ ಹುದ್ದೆಯಲ್ಲಿ ಸಿದ್ದರಾಮಯ್ಯನವರ ಇಟ್ಟಷ್ಟು ಪಕ್ಷ ಒಂದು ಕಡೆ ಸೇಫ್ ಆಗಿರುತ್ತೆ. ಪಕ್ಷ ಸಂಘಟನೆಯ ಕೆಲಸಗಳು, ಮುಂದಿನ ನಾಯಕತ್ವದ ವಿಚಾರ. ಯಾಕಂತ ಹೇಳಿದ್ರೆ 2028ಕ್ಕಾದರೂ ಈಗ ನೂತನ ನಾಯಕತ್ವಕ್ಕೆ ಹೋಗಲೇಬೇಕು ಅಂದರೆ 2 ವರ್ಷ ಟೈಮ್ ಇದೆ, ಪ್ರಿಪೇರ್ ಆಗಬೇಕಲ್ಲ ಅವರು. ಹಾಗಾಗಿ ಎಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಡಿಸಿಷನ್ ತಗೋಬೇಕಾಗಿತ್ತು. ಹೀಗೆಲ್ಲ ಆಗತ್ತೆ ಅಂತಲೇ ಇಷ್ಟು ದಿನ ಹೈಕಮಾಂಡ್ ನಾವು ಗಮನಿಸ್ಬೋದು. ಎಷ್ಟು ದಿನ ಬೇಕಾಗತ್ತೆ ರಾಜ್ಯದ ಉಭಯ ನಾಯಕರಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ? ಎಷ್ಟು ದಿನ ಬೇಕಾಗಿರುತ್ತೆ? ಎಷ್ಟು ದಿನನೂ ಅವಶ್ಯಕತೆ ಇರಲಿಲ್ಲ. ಆದರೆ ಕೊಟ್ಟೇ ಇರಲಿಲ್ಲ ಸಮಯನ. ಯಾಕೆ ಸಮಯ ಕೊಟ್ಟಿಲ್ಲ ಅಂದರೆ ಹಿಂಗೆಲ್ಲಾದರೂ ಕ್ರಿಯೇಟ್ ಆಗಿಬಿಟ್ರೆ ಡಿಸಿಷನ್ ತೊಗೊಳೋದು ಕಷ್ಟ ಆಗುತ್ತೆ. ತಗೊಳ್ಳುವಂಥ ಡಿಸಿಷನಲ್ಲಿ ಸ್ವಲ್ಪ ವ್ಯತ್ಯಯ ಆದರೂ ಪಕ್ಷ ಸಂಘಟನೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಎಷ್ಟು ಸರಿ ವಿಚಾರ ಚರ್ಚೆಗೆ ಬಂದರೂ ಬರ್ತಾನೆ ಇರಲಿಲ್ಲ. ನಾವು ಗಮನಿಸ್ಬೋದು, ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸೋದನ್ನ ಬಿಟ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಬಂದರೆ ಈ ವಿಚಾರ ಎಲ್ಲಿ ಚರ್ಚೆಗೆ ಬರುತ್ತೋ. ಎಷ್ಟೋ ಬಾರಿ ಇವ್ರ ಕಡೆ ಆಪ್ತ ಬಣದವರು, ಅವ್ರ ಕಡೆ ಆಪ್ತ ಬಣದವರು, ಇಲ್ಲಿ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಯಾವಾಗಲೂ ಹೇಳ್ತಿದ್ದು ಒಂದೇ, ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಈ ವಿಚಾರ ನಮ್ದಲ್ಲ ಅಂತ. ಸೊ ಹಾಗಾಗಿ ಇವತ್ತು ಹೈಕಮಾಂಡ್ ಕೊನೆಗೂ
ರಾಜೀನಾಮೆ ನೀಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಏನಾಗುತ್ತೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಎಲ್.ಎನ್. ಸ್ವಾಮಿ, ಕೊನೆಗೂ ಬಹಳಷ್ಟು ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ ನಾಯಕತ್ವ ಬದಲಾವಣೆಯ ಚರ್ಚೆ ಇತ್ತು. ಅದರಲ್ಲಿ ಬಹಳಷ್ಟು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ, ಶಿವರಾತ್ರಿ ಎಲ್ಲ ಆಯಿತು. ಆದರೆ ಯಾವುದಕ್ಕೂ ಮುಂದಾಗಿರಲಿಲ್ಲ ಹೈಕಮಾಂಡ್. ನಾಯಕರು ಏನನ್ನೂ ಹೇಳಕ್ಕೆ ರೆಡಿ ಇರಲಿಲ್ಲ. ಕೊನೆಗೂ ಹೈಕಮಾಂಡ್ ಈಗ ರಾಜೀನಾಮೆ ಕೇಳಿದೆ ಅನ್ನುವಂಥದ್ದು ಮಾಹಿತಿ. ಏನೆಲ್ಲ ಆಗ್ತಾ ಇದೆ ರಾಜಕಾರಣದಲ್ಲಿ? ಅಮೃತ, ಭಾರಿ ಕುತೂಹಲ ಮೂಡಿಸಿದಂತಹ ಸಿಎಂ ಕುರ್ಚಿ ಕದನ ವಿಚಾರಕ್ಕೆ ಈಗಾಗಲೇ ಬ್ರೇಕ್ ಬಿದ್ದಿರುವಂಥದ್ದು. ಹಲವು ತಿಂಗಳಿಂದ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಆಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಸಾಕಷ್ಟು ಶುರುವಾಗಿತ್ತು, ಜೊತೆಗೆ ಕಾವೇರಿತ್ತು. ಇದು ಹೈಕಮಾಂಡ್ ಅಂಗಳದಲ್ಲಿತ್ತು. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ DCM DK ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಸುಮಾರು 1-1.5 ಗಂಟೆಗಳ ಕಾಲ ಸಭೆಯನ್ನು ಮಾಡ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ಈ ಇಬ್ಬರು ವಿಚಾರಗಳನ್ನು ತಿಳ್ಕೊಳ್ತಾರೆ. ಕೊನೆಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದರೆ DCM DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಕೂಡ ಮಹತ್ವದ ನಿರ್ಧಾರ ಹಾಗೂ ಸೂಚನೆ ಕೊಟ್ಟಿರುವಂಥದ್ದು. ಆ ಸೂಚನೆ ಪ್ರಕಾರ CM ಸಿದ್ದರಾಮಯ್ಯನವರು ರಾಜೀನಾಮೆಗೆ ಕೊಡುವ ಸಾಧ್ಯತೆಗಳು ದಿಟ್ಟವಾಗಿರುವಂಥದ್ದು. ಇನ್ನೇನು ಈ 2-3 ದಿನಗಳಲ್ಲಿ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗಾಗಲೇ ಕಳೆದ ನವೆಂಬರ್ ಇಂದಲೂ ಕೂಡ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ CM ಹಾಗೂ DCM ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸಭೆಗಳ ಮೇಲೆ ಸಭೆ ನಡೀತಾ ಇತ್ತು. ಇದು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಒಂದು ಕಡೆ ಹೈಕಮಾಂಡ್ ನಾಯಕರಿಂದ ಖಡಕ್ ಸೂಚನೆ ಬಂದರೂ ಕೂಡ ತಮ್ಮ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಿದ್ರು. ಇದು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇತ್ತು. ಜೊತೆಗೆ ವಿಪಕ್ಷಗಳಿಗೆ ಇದೇ ಬ್ರಹ್ಮಾಸ್ತ್ರ ಆಗಿತ್ತು. ಈ ಎಲ್ಲ ವಿಚಾರಗಳನ್ನು ಮನಗೊಂಡಂತಹ ಹೈಕಮಾಂಡ್ ನಾಯಕರು ನಿನ್ನೆ ಮಹತ್ವದ ಸಭೆಯನ್ನು ನಡೆಸಿದ್ರು. ಸಭೆಯ ಬಳಿಕ ತಮ್ಮ ನಿರ್ಧಾರವನ್ನು ಪ್ರಕಟಿಸಿರುವಂಥದ್ದು. ಹಾಗಾಗಿ ಮುಂದೆ CM ಬದಲಾವಣೆ ಆಗುತ್ತಾ ಇಲ್ವಾ ಎಂಬ ವಿಚಾರಕ್ಕೆ ಈಗ ಸದ್ಯಕ್ಕೆ ಒಂದು ಅಂತ್ಯ ಕಂಡಿರುವಂಥದ್ದು. ಈಗ CM ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಗಲೇ ಸಚಿವರ ದಂಡು ಕೂಡ CM ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮಹತ್ವದ ಬೆಳವಣಿಗೆ ಅಂದರೆ ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ಒಂದು ಸಭೆ ಬಳಿಕ ಆಪ್ತ ಸಚಿವರಾದಂಥ ಮಹದೇವಪ್ಪ ಆಗ್ಬೋದು, KJ ಜಾರ್ಜ್ ಆಗ್ಬೋದು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರ ಜೊತೆ CM ಸಿದ್ದರಾಮಯ್ಯನವರು ಸಭೆಯನ್ನು ಮಾಡಿದ್ರು, ಡಿನ್ನರ್ ಮೀಟಿಂಗನ್ನು ಮಾಡಿದರು. ಆ ಡಿನ್ನರ್ ಮೀಟಿಂಗ್ನಲ್ಲಿ ಮುಂದೆ ಯಾವ ರೀತಿ ಒಂದು ನಾವು ನಡೆದುಕೊಳ್ಬೇಕು, ಯಾವ ರೀತಿ ಒಂದು ರಾಜಕೀಯ ಪ್ರಕ್ರಿಯೆಗಳನ್ನು ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಮಾಡಿದರು. ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರ ಮೇಲೆ ಆಪ್ತ ಸಚಿವರು ಕೂಡ ಒತ್ತಡ ಹಾಕಿದರು. ರಾಜೀನಾಮೆ ಕೊಡೋದು ಬೇಡ, ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಮತ್ತೆ ಒಂದು ಚರ್ಚೆ ಮಾಡೋಣ ಎಂಬ ವಿಚಾರವನ್ನು ಹೇಳಿದ್ರು. ಆದರೂ ಕೂಡ ಯಾವುದೂ ಒಂದು ವಿಚಾರಗಳು ಫಲಪ್ರದ ಆಗದ ಕಾರಣ ಈಗಾಗಲೇ CM ಸಿದ್ದರಾಮಯ್ಯನವರು ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ನಾಳೆ DCM DK ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ಸಾಗ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂಥ ಸುರ್ಜೇವಾಲಾ, KC ವೇಣುಗೋಪಾಲ್ ಕೂಡ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು. ಅಂದರೆ ಯಾವಾಗ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ಪಷ್ಟನೆ ಯಾವಾಗ ಕೊಡ್ತಾರೆ ಎಂಬ ಸ್ಪಷ್ಟತೆ ಸಿಗಲಿಲ್ಲ ಕೂಡ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಸುದ್ದಿಗೋಷ್ಠಿಯ ಮೂಲಕ ಎಲ್ಲ ವಿಚಾರಗಳನ್ನು ಬಹಿರಂಗವಾಗಿ ಹೇಳುವ ಸಾಧ್ಯತೆಗಳು ಇದೆ. ನಾನು ಇದ್ರ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ತೀನಿ. ಜಸ್ಟ್ ಪ್ಲೀಸ್ ಹೋಲ್ಡ್ ಆನ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.